ಸ್ನೇಹಿತರೆ ನಮಸ್ಕಾರ. SR ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ KSRTCಯಲ್ಲಿ ಕರೆಕ್ಷನ್ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು, ಸೊ ಹಾಕ್ಲಿಕ್ಕೆ ಬರುತ್ತಾ ಅಥವಾ ಎಲ್ಲ ತುಂಬಾನೇ ಕಮೆಂಟ್ ಕೂಡ ಬರ್ತಾ ಇದೆ. ಸೊ KSRTCಯಲ್ಲಿ ಕರೆಕ್ಷನ್ಗೆ ಅರ್ಜಿ ಹಾಕ್ಬೋದಾ ಅಥವಾ ಇಲ್ಲ, ಹೇಗೆ ಹಾಕ್ಬೋದಾ ಅಂತ ತುಂಬಾನೇ ವಿದ್ಯಾರ್ಥಿಗಳು ಗೊಂದಲದಿದ್ದಾರೆ. ಅವರಿಗೋಸ್ಕರ ಇದೊಂದು ವಿಡಿಯೋನ ಮಾಡಿದೆ ಅಂತ ಹೇಳ್ಬೋದು. ಸರ್ ಅದರ ಬಗ್ಗೆ ವಿಡಿಯೋ ಮಾಡಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಈ ಒಂದು ವಿಡಿಯೋನ ಮಾಡ್ತಿದ್ದೇನೆ. ಸೊ ನೀವು ಕೂಡ ನಮ್ಮ SRBV ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಮೊದಲಾಗಿ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ತೀರಾ, ಈ ರೀತಿ ಸರ್ವಿಸಸ್ ಬರುತ್ತೆ. ಸೊ ಇದರಲ್ಲಿ KKRTC ಆಗಿರ್ಬೋದು, NWKSRTC ಆಗಿರ್ಬೋದು, ನಂತರ KSRTC ಆಗಿರ್ಬೋದು. ಈ ಘಟಕದ ವಿದ್ಯಾರ್ಥಿಗಳ ಪಾಸ್ನ ಯಾವ ರೀತಿ ಹಾಕಬೇಕು, ಹೊಸ ಅರ್ಜಿಗಳಾಗಿರ್ಬೋದು, ಸೊ ಕರೆಕ್ಷನ್ ಕೂಡ ಈಗ ಎನೇಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗ KSRTC ಬಸ್ ಪಾಸ್ ಸ್ಟೂಡೆಂಟ್ ಕರೆಕ್ಷನ್ ಏನೇನು ಮಾಡಲಿಕ್ಕೆ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ 6ನೇ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ KSRTC ಸ್ಟೂಡೆಂಟ್ ಬಸ್ ಪಾಸ್ ಕರೆಕ್ಷನ್ ಅಂತ ಜಸ್ಟ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಒಂದು ಏನಾಗುತ್ತೆ ಪ್ರಿಂಟ್ಔಟ್ ಓಪನ್ ಆಗುತ್ತೆ. ಇದೇನು ಅಂದರೆ ವಿದ್ಯಾರ್ಥಿ ಸಂಸ್ಥೆಯಿಂದ ಕೊಡಬೇಕಾದ ದೃಢೀಕರಣ ಪತ್ರ. ನೀವು ಎಲ್ಲಿ ಎಜುಕೇಷನ್ನ ತೆಗೆದುಕೊಂಡಿರ್ತೀರ ಅಂಥ ವಿದ್ಯಾರ್ಥಿ ಸಂಸ್ಥೆಯಿಂದ ಇಲ್ಲಿ ಒಂದು ಫೋಟೋನ ಅಟ್ಯಾಚ್ ಮಾಡಬೇಕು. ಸೊ ನಿಮ್ಮ ಡೀಟೇಲ್ಸ್ ಆ್ಯಡ್ ಮಾಡಬೇಕು. ಫೋಟೋ ಮೇಲೆ ರೌಂಡ್ ಸೀಲ್ನ ಹಾಕ್ಕೊಳ್ಬೇಕಾಗುತ್ತೆ. ಕೆಳಗಡೆ ಇಲ್ಲಿ ಸಹಿ ಸಿಕ್ಕಾನ ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಮುಖ್ಯೋಪಾಧ್ಯಾಯ ಆಗಿರ್ಬೋದು, ನಿಮ್ಮ ಪ್ರಾಚಾರ್ಯರ ಸಹಿನ ತೆಗೆದುಕೊಳ್ಬೇಕಾಗುತ್ತೆ. ಓಕೆ, ಸೊ ನಂತರ ಇದನ್ನು ಫಿಲಪ್ ಮಾಡಿದ ನಂತರ ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ. ಏನು ಬರುತ್ತೆ ಅಂದರೆ ಪ್ರೊಸೀಡ್ ಟು ಅಪ್ಲೈ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೋಡ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೋಡ್ಬೋದು KSRTC ವಿದ್ಯಾರ್ಥಿ ಬಸ್ ಪಾಸ್ ಮರು ಮುದ್ರಣ ಅಂತ ಬರುತ್ತೆ. ಸೊ ಇದು ಯಾವಾಗ ಬರುತ್ತೆ ಅಂದರೆ ಈಗಾಗಲೇ ನೀವು ಬಸ್ ಪಾಸ್ನ ಪ್ರಿಂಟ್ನ ತೆಗೆದುಕೊಂಡಿದ್ದರೆ ಮಾತ್ರ ಈ ಸರ್ವಿಸಸ್ ನೀವು ಯೂಸ್ ಮಾಡ್ಕೊಳ್ಬೋದು. ಈಗಾಗಲೇ ನಿಮ್ಮ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಏನಾದರೂ ತಪ್ಪು ಆಗಿದ್ದರೆ ಸೊ ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ನೀವು ಅಪ್ಲಿಕೇಶನ್ ಹಾಕಿ ಪ್ರಿಂಟೌಟ್ನ ತಕ್ಕೊಳ್ಬೋದು. ಸೊ ಈಗಾಗಲೇ ನೀವು ಪ್ರಿಂಟೌಟ್ನ ತಕ್ಕೊಂಡಿದ್ರೆ ಅಂಥವ್ರು ಮಾತ್ರ ಕರೆಕ್ಷನ್ಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ರೀಸನ್ ಫಾರ್ ಅಪ್ಲೈಯಿಂಗ್ ಅಂತ ಬರುತ್ತೆ. ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೇಚ್ ಮಾಡ್ಬೋದು. ಸೊ ಇದರಲ್ಲಿ ಏನೇನು ರೀಸನ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇದನ್ನು ಜೂಮ್ ಕೂಡ ಮಾಡಿ ತೋರಿಸ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲಾಸ್ ಆಫ್ ಬಸ್ ಪಾಸ್ ಅಂತ ಯಾವಾಗ ಯೂಸ್ ಆಗುತ್ತೆ ಅಂದರೆ ವಿದ್ಯಾರ್ಥಿ ಯಾವಾಗ ತನ್ನ ಬಸ್ ಪಾಸ್ ಪ್ರಿಂಟ್ ಆದ ನಂತರ ಆ ಬಸ್ ಪಾಸ್ನ ಕಳ್ಕೊಂಡಾಗ ಶಾಲೆಯಲ್ಲಿ ಆಗಿರ್ಬೋದು, ಇನ್ನಿತರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನಿತರ ಬೇರೆ ಪ್ರದೇಶದಲ್ಲಿ ಅವನು ಏನಾದರೂ ಬಸ್ ಪಾಸ್ನ ಕಳ್ಕೊಂಡಿದ್ರೆ ಅಂಥ ಟೈಮಲ್ಲಿ ಲಾಸ್ ಆಫ್ ಬಸ್ ಪಾಸ್ಗೆ ಅರ್ಜಿನ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕಾಗುತ್ತೆ, ಪೊಲೀಸ್ FRI ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಬಸ್ ಪಾಸ್ ಸಿಗುತ್ತೆ. ಸೊ ಸೆಕೆಂಡ್ ಬರುತ್ತೆ ಏನಂದರೆ ಇನ್ಸ್ಟಿಟ್ಯೂಷನ್ ಚೇಂಜಸ್. ಸೊ ಯಾವಾಗ ಈ ರೀತಿ ಬರುತ್ತೆ ಅಂದರೆ ನೀವು ಒಂದು ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡುವಾಗ ಏನಾದರೂ ಬೇರೆ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಿಬಿಟ್ಟು ಅದು ಅಪ್ರೂವಲ್ ಆಗಿ ಕೂಡ ಪ್ರಿಂಟ್ ಆದ ನಂತರ ಅದೇ ರೀತಿ ಬಂದಿರುತ್ತೆ. ಸೊ ಈಗ ನೋಡಿ, ಒಂದು ಸ್ಕೂಲ್ ನೇಮ್ ಬೇರೆ ಇರುತ್ತೆ, ಬೇರೆ ಸ್ಕೂಲ್ ನೇಮಲ್ಲಿ ಇಲ್ಲಿ ಪ್ರಿಂಟಲ್ಲಿ ಬಂದಿರುತ್ತೆ. ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ, ಇನ್ಸ್ಟಿಟ್ಯೂಷನ್ ಸೊ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದಕ್ಕೆ ಚಾರ್ಜಸ್ ಇರುತ್ತೆ. ಓಕೆ, ಸೊ ಈ 50% ಇರುತ್ತೆ. ಸೊ ಚಾರ್ಜಸ್ ಈ ವಿಡಿಯೋದಲ್ಲಿ ಮಾತಾಡಲ್ಲ. ಸೊ ಏನಕ್ಕಾಗಿ ಈ ಸರ್ವಿಸಸ್ ಯೂಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡ್ತಿದ್ದೀವಿ. ಓಕೆ, ಸೊ ನಂತರ ಬರೋದು 3ನೇ ಆಪ್ಷನ್ ಅಡ್ರೆಸ್ ಚೇಂಜ್ ಅಂತ ಬರುತ್ತೆ. ಅಡ್ರೆಸ್ ಚೇಂಜ್ ಯಾವಾಗ ಬರುತ್ತೆ ಅಂದರೆ ಸೊ ಅವನು ಎಲ್ಲಿಂದ ಎಲ್ಲಿವರೆಗೆ ಹೋಗಬೇಕು ಮತ್ತು ವಾಯಾ ರೂಟ್ ಅಂತ ಇರುತ್ತೆ. ಸೊ ಇವಾಗ ಡ್ರಾಪಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಂತರ ಎಲ್ಲಿಂದ ಬೋರ್ಡಿಂಗ್ ಪಾಯಿಂಟ್ ಅಂತ ಇರುತ್ತೆ. ಬೋರ್ಡಿಂಗ್ ಪಾಯಿಂಟ್ ಅಂದರೆ ಎಲ್ಲಿಂದ ಹತ್ತಬೇಕು ಅವನು, ಮತ್ತು ಡ್ರಾಪಿಂಗ್ ಪಾಯಿಂಟ್ ಅಂದರೆ ಎಲ್ಲಿಗೆ ಇಳಿಬೇಕು ಅಂದರೆ ಸ್ಕೂಲ್ ಎಲ್ಲಿದೆ ಅಲ್ಲಿ ಇಳಿಬೇಕು. ಸೊ ಏನಾದರೂ ಡ್ರಾಪಿಂಗ್ ಪಾಯಿಂಟ್ ಚೇಂಜ್ ಆಗಿದ್ದರೆ, ಸೊ ಪ್ರಾಮ್ ರೂಟ್ ಅಂದರೆ ನಿಮ್ಮ ಬೋರ್ಡಿಂಗ್ ಚೇಂಜ್ ಆಗಿದ್ದರೆ, ನಂತರ ವಾಯಾ ರೂಟ್ ಏನಾದರೂ ಮಿಸ್ಮ್ಯಾಚ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಪ್ರಿಂಟ್ ಆದ ನಂತರ ಅಡ್ರೆಸ್ ಚೇಂಜಸ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅಡ್ರೆಸ್ ಚೇಂಜಸ್ಗೆ ₹100 ಚಾರ್ಜಸ್ ಆಗುತ್ತೆ, ಜಾಸ್ತಿ ಏನಾಗಲ್ಲ. ಸೊ ನಂತರ ಬರೋದು ಡ್ಯಾಮೇಜಸ್ ಫಾರ್ ಇದೇನು ಯೂಸ್ ಆಗಲ್ಲ ಜಾಸ್ತಿ. ಸೊ ನಂತರ ಬರೋದು ಅಪ್ಲಿಕೇಶನ್ ರಿಜೆಕ್ಟೆಡ್ ಬೈ ಸ್ಟೂಡೆಂಟ್ ಫಾರ್ ಕರೆಕ್ಷನ್ ಅಂತ ಬರುತ್ತೆ. ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಅಂಥ ಟೈಮಲ್ಲಿ ಕರೆಕ್ಷನಲ್ಲಿ ಹಾಕ್ಬಿಟ್ಟು ಸೊ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು. ಸೊ ಕೊನೆಯದಾಗಿ ಬರೋದು ಸೊ ಕಾಸ್ಟ್ ಕ್ಯಾಟಗರಿ ಕರೆಕ್ಷನ್ ಯಾವಾಗ ಬರುತ್ತೆ ಅಂದರೆ ಒಬ್ಬ ವಿದ್ಯಾರ್ಥಿ SC ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ವಿದ್ಯಾರ್ಥಿ ಅವನಿಗೆ ಎಷ್ಟು ಬರುತ್ತೆ ಅಂದರೆ ₹150ಗೆ ಪಾಸ್ ಬರುತ್ತೆ. ಅಂಥ ವಿದ್ಯಾರ್ಥಿ ಜನರಲಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಪ್ರಿಂಟನ್ನು ತೆಗೆದುಕೊಂಡಾಗ ಸೊ ಏನಾಗಿರುತ್ತೆ, 1050 ಬಂದಿರುತ್ತೆ. ನಂತರ ಅವನ ಪಾಸ್ ಕಸಿದುಕೊಳ್ಳಬಹುದು. ನಂತರ
ಅಂಥವರಿಗೆ ಏನಾಗುತ್ತೆ ಕಾಸ್ಟ್ ಕ್ಯಾಟಗರಿ ಚೇಂಜ್ ಅಂತ ಮಾಡಿಬಿಟ್ಟು ಆರ್ ಡಿ ನಂಬರ್ ಹಾಕಿಬಿಟ್ಟು 150ಯಲ್ಲಿ ಸೊ ಅವನು ಬಸ್ ಪಾಸ್ ನಂತರ ಅದರ ಚೇಂಜಸ್ ಬರುತ್ತೆ ಅಮೌಂಟು ಅದನ್ನು ತೆಗೆದುಕೊಳ್ಬೋದು. ನಂತರ ಏನಾಗಿರುತ್ತೆ ಅಂದರೆ ಸೊ ಯಾವುದೇ ಒಂದು ವಿದ್ಯಾರ್ಥಿ ಬೇರೆ ಆರ್ ಡಿ ನಂಬರ್ ಹಾಕ್ಬಿಟ್ಟು ಈ ಮುಂಚೆ ಆಗ್ತಾಯಿತ್ತು ಈಗ ಆಗ್ತಾಯಿಲ್ಲ. ಸೊ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಆರ್ ಡಿ ನಂಬರಲ್ಲಿ ನೀವು ಹಾಕ್ಕೊಂಡಾಗ ಆ ಜಾತಿ ಪ್ರಮಾಣ ಪತ್ರದಲ್ಲಿರುವ ಹೆಸರು ಮತ್ತು ಆ ಪಾಸ್ನಲ್ಲಿರುವ ಹೆಸರು ವಿದ್ಯಾರ್ಥಿ ಮ್ಯಾಚ್ ಆದರೆ ಮಾತ್ರ ಏನಾಗುತ್ತೆ ಕಾಸ್ಟ್ ಕ್ಯಾಟಗರಿ ಕರೆಕ್ಷನು ಆಗಿರ್ಬೋದು. ನಂತರ ಇನ್ನಿತರ ಏನಾದರೂ ಪಾಸ್ ನೀವು ಹೊಸದಾಗಿ ಹಾಕ್ತಿದ್ರೆ ಸೊ SC ಪಾಸ್ ಹಾಕ್ತಿದ್ರೆ ಅಂಥ ಟೈಮಲ್ಲಿ ಅದು ಡೇಟಾ ಪೇಜ್ ಆಗುತ್ತೆ, ಸಬ್ಮಿಟ್ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಬಂದಿದ್ದರೆ ಕಮೆಂಟ್ ಮೂಲಕ ಕೂಡ ನೀವು ನಮಗೆ ಕೇಳಬಹುದು. ಸೊ ಬಸ್ ಪಾಸ್ ಕರೆಕ್ಷನ್ನಲ್ಲಿ ಏನಾದರೂ KSRTC ಅಪ್ಲೈ ಮಾಡ್ತಿದ್ರೆ ಸೊ KSRTC ಇರ್ಬೋದು, NWKSRTC ಇರ್ಬೋದು, ಸೊ ಎಲ್ಲ ಘಟಕದ ಕರೆಕ್ಷನ್ಗಳನ್ನು ಈ ರೀತಿಯೇ ಹಾಕೋದು. ಓಕೆ, ಇದರಲ್ಲಿ ಏನಾದರೂ ಸಮಸ್ಯೆ ಬಂದಿದ್ರೆ ಕೇಳ್ಬೋದು. ಓಕೆ, ಈ ವಿಡಿಯೋನ ಹೆಚ್ಚೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.